ಎಲ್ಲ ಗೃಹಲಕ್ಷ್ಮಿಯರಿಗೂ ಕೂಡ 6,000 ರೂಪಾಯಿ ಬಾಕಿ ಕಂತು ಹಣ ಜಮೆ ಬಗ್ಗೆ ಇವತ್ತು ದೊಡ್ಡ ಅಪ್ಡೇಟ್ ಬಂದಿದೆ. ರಾಜ್ಯ ಸರ್ಕಾರದಿಂದ ಗೃಹಲಕ್ಷ್ಮಿಯರಿಗೆ ದೊಡ್ಡ ಸಿಹಿ ಸುದ್ದಿ ಕೂಡ ಬಂದಿದೆ. ಇನ್ ಮುಂದೆ ಗ್ಯಾರಂಟಿ ಯೋಜನೆಗಳಿಗೆ ವೋಟರ್ ಐಡಿ ಕಾರ್ಡ್ ಕೂಡ ಕಡ್ಡಾಯ ಮಾಡಲಾಗ್ತಾ ಇದೆ. ಹೌದು, ಎಲ್ಲ ಒಂದು ಮಾಹಿತಿ ಕೂಡ ಈ ವಿಡಿಯೋದಲ್ಲಿ ಕೊಟ್ಟಿರೋದ್ರಿಂದ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೀವು ಕೊನೆ ತನಕ ನೋಡ್ತಾ ಇರಿ. ಎಲ್ಲ ಒಂದು ಮಾಹಿತಿ ತಿಳಿದುಕೊಳ್ಳಿ. ಇದು ನಿಮ್ಮ ಹತ್ತಿರ ರೇಷನ್ ಕಾರ್ಡ್ ಇದ್ರೆ, BPL ಕಾರ್ಡ್ ಇರಲಿ, APL ಕಾರ್ಡ್ ಇರಲಿ, ರೇಷನ್ ಕಾರ್ಡ್ ಗ್ರಾಹಕರಿಗೆ ದೊಡ್ಡ ಒಂದು ಸಿಹಿ ಸುದ್ದಿ ಬಂದಿದೆ ತುಂಬಾ ದಿನಗಳ ನಂತರ. ಇನ್ನು ಅನ್ನಭಾಗ್ಯ ಫಲಾನುಭವಿಗಳಿಗೂ ಕೂಡ ಭರ್ಜರಿ ಸಿಹಿ ಸುದ್ದಿ ರಾಜ್ಯ ಸರ್ಕಾರದಿಂದ ಬಂದಿದೆ ವೀಕ್ಷಕರೇ. ಇನ್ನು SIR, ಹೌದು, BL ಅವರು ಕೊಟ್ಟ ಅರ್ಜಿಯನ್ನ ದಯವಿಟ್ಟು ತುಂಬಿ ವಾಪಸ್ ನೀವು ಕೊಡ್ಲೇಬೇಕು. 29ನೇ ತಾರೀಕು ಕೊನೆ ದಿನಾಂಕ ವೀಕ್ಷಕರೇ. ಇನ್ನು 5ನೇ ತಾರೀಕಿಗೆ, ಆಗಸ್ಟ್ 5ನೇ ತಾರೀಕಿಗೆ ಕರಡು ಮತದಾರರ ಪಟ್ಟಿ ಕೂಡ ರಿಲೀಸ್ ಆಗುತ್ತೆ. ಅಲ್ಲಿ ನಿಮ್ಮ ಹೆಸರು ಇದೆಯೋ ಇಲ್ವೋ ಅಂತ ನೀವು ಚೆಕ್ ಕೂಡ ಮಾಡಬೇಕು. ಎದಕ್ಕಂದ್ರೆ ದೊಡ್ಡ ಒಂದು ಅಪ್ಡೇಟ್ ಇದರ ಬಗ್ಗೆ ಬಂದಿದೆ. ಸೊ ಅದನ್ನು ಕೂಡ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇನ್ನು ಬಸ್ ನಲ್ಲಿ ಪ್ರಯಾಣ ಮಾಡೋ ಪ್ರಯಾಣಿಕರಿಗೆ ದೊಡ್ಡ ಒಂದು ಸಿಹಿ ಸುದ್ದಿ ರಾಜ್ಯ ಸರ್ಕಾರದಿಂದ. ಇನ್ ಮುಂದೆ ಬಸ್ ನಲ್ಲಿ ಪ್ರಯಾಣಿಸುವಾಗ ಇವೆಲ್ಲ ನಡೆಯಲ್ಲ ಅಂತಾನು ಕೂಡ ಇಲ್ಲಿ ಹೇಳಬಹುದು. ಅದೇ ತರ ಒಂದು ದೊಡ್ಡ ಸಿಹಿ ಸುದ್ದಿ ಕೂಡ ಬಂದಿದೆ, ಅದನ್ನು ಕೂಡ ನೋಡೋಣ. ಸ್ಮಾರ್ಟ್ ಕಾರ್ಡ್ ವಿತರಣೆ ಬಗ್ಗೆ, ಅರ್ಜಿ ಪ್ರಕ್ರಿಯೆ ಬಗ್ಗೆನೂ ಕೂಡ ದೊಡ್ಡ ಒಂದು ಗುಡ್ ನ್ಯೂಸ್ ಈಗ ಸರ್ಕಾರದಿಂದ ಬಂದಿರುವಂತದ್ದು. ಸೊ ವೀಕ್ಷಕರೇ, ಪ್ರತಿಯೊಬ್ರು ಕೂಡ ಯಾರಾದ್ರೂ ಗ್ಯಾರಂಟಿ ಫಲಾನುಭವಿಗಳಿದ್ರೆ, ರೇಷನ್ ಕಾರ್ಡ್ ಹೊಂದಿದ್ರೆ, ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಅದಕ್ಕಂದ್ರೆ ನಿಮಗೆಲ್ಲ ಇವತ್ತು ಸೂಪರ್ ಗುಡ್ ನ್ಯೂಸ್ ಇದೆ. ಹಾಗೂ ಪ್ರತಿಯೊಬ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಾವು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ. ನಿಮಗೆ 30ನೇ ಕಂತು ಗೃಹಲಕ್ಷ್ಮಿ ಹಣ ಜಮೆ ಆಯ್ತಾ? ಎದಕ್ಕಂದ್ರೆ ಈಗ 31, 32 2 ಕಂತು 4,000 ರೂಪಾಯಿ ಹಣ ಜಮೆ ಆಗುವ ಸಾಧ್ಯತೆ ಇದೆ ವೀಕ್ಷಕರೇ. ಯಾವಾಗ ಜಮೆ ಆಗುತ್ತೆ ಅದನ್ನು ಕೂಡ ನೋಡೋಣ. ಮೊದಲಿಗೆ ಹೇಳ್ಬೇಕಂದ್ರೆ ನೋಡಿ, ತುಂಬಾ ಜನ ನಮಗೆ 29, 30 ಕಂತು ಹಣ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ನೋಡಿ, ಸರ್ಕಾರದಿಂದ ಬಂದಿರೋ ಅಪ್ಡೇಟ್ ಪ್ರಕಾರ ನಾವು ಹೇಳೋದಾದ್ರೆ 30 ಕಂತು ಅಂದ್ರೆ 60,000 ರೂಪಾಯಿ ಒಂದು ಗೃಹಲಕ್ಷ್ಮಿ ಅಕೌಂಟ್ಗೆ ಹಣವನ್ನ ಹಾಕೋದ್ರ ಮೂಲಕ ಕ್ಲಿಯರ್ ಮಾಡಲಾಗಿದೆ. ಇಲ್ಲಿ ಏನಾಗಿದೆ, ಮೊನ್ನೆ ಪರಿಶೀಲನೆ ಮಾಡುವಾಗ ಒಟ್ಟು ಹತ್ತತ್ರ 3,89,000 ಗೃಹಲಕ್ಷ್ಮಿಯರ ಹೆಸರನ್ನ ತೆಗೆದು ಹಾಕಲಾಗಿದೆ. ಯಾಕಂದ್ರೆ ತೆರಿಗೆ ಪಾವತಿದಾರರಾಗಿರ್ಬೋದು, GST ರಿಟರ್ನ್ಸ್ ಮಾಡ್ತಾ ಇರ್ಬೋದು, ಗೃಹಲಕ್ಷ್ಮಿಯರಾಗಿರ್ಬೋದು, ಅವರ ಪತಿ ಆಗಿರ್ಬೋದು, ಏನಾದ್ರೂ ತೆರಿಗೆ ಪಾವತಿದಾರರಾಗಿದ್ರೆ ಅವರ ಹೆಸರನ್ನ ತೆಗೆದು ಹಾಕಲಾಗಿದೆ. ಸೊ ಅಂತವರಿಗೆ ಹಣ ಇನ್ ಮುಂದೆ ಬರೋದಿಲ್ಲ. ಅವರ ಯೋಜನೆ ಅಲ್ಲಿಗೆ ಬಂದಂತಾನೆ ಹೇಳ್ಬೋದು. 30 ಕಂತು ಕೊಟ್ಟಿದ್ದಾರೆ, ಇನ್ ಮುಂದೆ ಅವರಿಗೆ ಹಣ ಬರಲ್ಲ. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ ತುಂಬಾ ಜನರಿಗೆ 29 ಕಂತು ಬಂದಿದೆ, 30 ಕಂತು ಹಣ ಬಂದಿಲ್ಲ. ಅಂತವರಿಗೆ ಏನಪ್ಪಾ ಗುಡ್ ನ್ಯೂಸ್ ಅಂದ್ರೆ, ನಿಮಗೆ 15 ಅಥವಾ 18ನೇ ತಾರೀಕಿನವರೆಗೂ ಹಣ ಬರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಎದಕ್ಕಂದ್ರೆ ಬಾಕಿ ಕಂತು ಕೊನೆ ಹಂತದಲ್ಲಿ ಹಣವನ್ನ ಬಿಡುಗಡೆ ಮಾಡುವ ಪ್ರಕ್ರಿಯೆ ಕೂಡ ಈಗ ಪ್ರಾರಂಭವಾಗ್ತಾ ಇರುವಂತದ್ದು. ಕಳೆದ 2 ತಿಂಗಳಿಂದ ಹಣ ಬಂದಿಲ್ಲ ಅಂತ ಈಗಾಗಲೇ ಗೃಹಲಕ್ಷ್ಮಿಯವರು ತುಂಬಾ ಕಮೆಂಟ್ ಗಳನ್ನ ಮಾಡ್ತಾ ಇದ್ದಾರೆ. ಸೊ ನಿಮಗೆಲ್ಲ ಒಂದು ಗುಡ್ ನ್ಯೂಸ್ ಬಂದಿದೆ. ನೋಡಿ ವೀಕ್ಷಕರೇ, ದಾಖಲೆ ಪರಿಶೀಲನೆ ಒಂದು ಕಡೆಗೆ ನಡೀತಾ ಇದೆ, ಇನ್ನೊಂದು ಕಡೆಗೆ ಮರು ಅರ್ಜಿ ಪ್ರಕ್ರಿಯೆ ಕೂಡ ಈ ವಾರದಲ್ಲಿ ಪ್ರಾರಂಭವಾಗಬಹುದು ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಪ್ರತಿ ಒಂದು ಗೃಹಲಕ್ಷ್ಮಿಯರಿಗೂ ಕೂಡ ಇನ್ ಮುಂದೆ ಹಣ ಕರೆಕ್ಟ್ ಆಗಿ ಬರುತ್ತೆ. ಯಾವಾಗ ಅಂದ್ರೆ ಮರು ಅರ್ಜಿ ಪ್ರಕ್ರಿಯೆ ದಾಖಲೆಗಳ ಪರಿಶೀಲನೆ ಆದ ಬಳಿಕ. ಅಂದ್ರೆ ಕೆಲವೊಬ್ಬರು ಒಂದೇ ಮನೆಯಲ್ಲಿ 2-3 ಜನ ಹಣ ಪಡ್ಕೊಂಡಿದ್ದಾರೆ. ಒಂದು ಹೆಸರಲ್ಲಿ ಅಂದ್ರೆ ಒಂದು ಗೃಹಲಕ್ಷ್ಮಿ ಅಕೌಂಟ್ 2-3 ಬ್ಯಾಂಕ್ ಅಕೌಂಟ್ಗೆ ಹಣ ಹೋಗಿದೆ. ಸೊ ಎಲ್ಲವೂ ಕೂಡ ದಾಖಲೆಗಳ ಪರಿಶೀಲನೆ ಸರ್ಕಾರದ ಮಟ್ಟದಲ್ಲೂ ಕೂಡ ನಡೀತಾ ಇದೆ. ಇನ್ನೊಂದು ಕಡೆಗೆ ಮರು ಪರಿಶೀಲನೆ ಅಂದ್ರೆ ಮತ್ತೊಮ್ಮೆ ನೀವು ಅರ್ಜಿ ಹಾಕಬೇಕು. ಅರ್ಜಿ ಹಾಕೋದಕ್ಕೆ ಯಾವ ದಾಖಲೆಗಳು ನೀವು ರೆಡಿ ಇಟ್ಕೋಬೇಕು ಅಂದ್ರೆ ಆಧಾರ್ ಕಾರ್ಡು, ಮತ್ತೆ ನಿಮ್ಮ ರೇಷನ್ ಕಾರ್ಡು, ನಿಮ್ಮ ಬ್ಯಾಂಕ್ ಪಾಸ್ಬುಕ್, ಆಧಾರ್ ಕಾರ್ಡ್ಗೆ ಲಿಂಕ್ ಇದ್ದ ಮೊಬೈಲ್ ಸಂಖ್ಯೆ, ನಿಮ್ಮ ಭಾವಚಿತ್ರದ ಫೋಟೋ ಮತ್ತು ಜೊತೆಗೆ ನಿಮ್ಮ ವೋಟರ್ ID ಕಾರ್ಡ್. ಹೌದು ವೀಕ್ಷಕರೇ, ಪ್ರತಿಯೊಂದು ಗ್ಯಾರಂಟಿಗೂ ಕೂಡ ವೋಟರ್ ID ಕಾರ್ಡು ಕಂಪಲ್ಸರಿ ಮಾಡ್ತಾರೆ. ಜೊತೆಗೆ ವೋಟರ್ ID ಕಾರ್ಡ್ ಜೊತೆಗೆ SIR ಪ್ರಕ್ರಿಯೆ ಮುಗಿದ ಬಳಿಕ ನಿಮ್ಮ ಹೆಸರು ಮತಪಟ್ಟಿಯಲ್ಲಿ ಉಳಿಬೇಕು. ಅಂದ್ರೆ ಮತಪಟ್ಟಿಯಲ್ಲಿ ನಿಮ್ಮ ಹೆಸರು ಉಳಿಲಿಲ್ಲ ಅಂದ್ರೆ ನಿಮ್ಮ ಹೆಸರು ಬರಲಿಲ್ಲ ಅಂದ್ರೆ ನಿಮ್ದು ಮತದಾನದ ಹಕ್ಕು ಹೋಗುತ್ತೆ, ನೀವು ಮತದಾನ ಮಾಡುವಂತೆ ಇಲ್ಲ ಅಂತ ಬಂದ್ಬಿಡುತ್ತೆ. ಸೊ ಯಾರಿಗೆ ಮತದಾನದ ಹಕ್ಕು ಇರಲ್ಲ ಅವರಿಗೆ ಗೃಹಲಕ್ಷ್ಮಿ ಹಣನು ಬರಲ್ಲ ಅಂತ ಖುದ್ದು ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಸೊ ಪ್ರತಿಯೊಬ್ರು ಕೂಡ SIR ಅಲ್ಲಿ BL ಅವರು ಕೊಟ್ಟ ಅರ್ಜಿಯನ್ನ ತುಂಬಿ ವಾಪಸ್ ಕೊಡೋದನ್ನ ಮರಿಬೇಡಿ. ಇಲ್ಲಿ ಎರಡನೇದಾಗಿ ಹೇಳ್ಬೇಕಂದ್ರೆ ಬಾಕಿ ಕಂತು ಹಣ ಯಾವಾಗ ಜಮೆ ಆಗುತ್ತೆ ನೋಡಿ. ಯಾರಿಗೆಲ್ಲ 30ನೇ ಕಂತು ಹಣ ಬಂದಿಲ್ಲ ಅಂತವರಿಗೆ ಈ ವಾರದಲ್ಲಿ ಹಣ ಜಮೆ ಆಗ್ಬೋದು, ಅಥವಾ ಅವರಿಗೆ ಜಮೆ ಆಗಿರುತ್ತೆ, ಅವರು ಬ್ಯಾಂಕ್ ಅಕೌಂಟ್ ಚೆಕ್ ಮಾಡಿರಲ್ಲ. ನೋಡಿ, ಬ್ಯಾಂಕ್ ಪಾಸ್ಬುಕ್ ಒಮ್ಮೆ ಬಾರಿ ಚೆಕ್ ಮಾಡ್ಕೊಳ್ಳಿ. ಕೆಲವೊಮ್ಮೆ ಮೆಸೇಜ್ಗಳು ಬರೋದಿಲ್ಲ ಬ್ಯಾಂಕ್ ಇಂದ. ಮತ್ತು ನಿಮ್ಮ ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಅಕೌಂಟ್ ಖಾತೆ ಸೀಡಿಂಗ್ ಆಗಿರ್ಬೇಕು. ಅಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಸೀಡಿಂಗ್ ಆಗಿರ್ಬೇಕು, DBT ಯೂಸ್ ಮಾಡೋಕೆ, NPCI ಮ್ಯಾಪಿಂಗ್ ಆನ್ ಆಗಿರ್ಬೇಕು. ಮತ್ತೆ ನಿಮ್ಮ ಪತಿ ಅಂದ್ರೆ ಗೃಹಲಕ್ಷ್ಮಿ ಆಗಿರ್ಬೋದು, ಅವರ ಯಜಮಾನರು ತೆರಿಗೆ ಪಾವತಿದಾರರು GST ರಿಟರ್ನ್ಸ್ ಅನ್ನ ಮಾಡ್ತಿರಬಾರದು ಅಂತ ಹೇಳಲಾಗಿದೆ. ಮೊನ್ನೆ ಲಕ್ಷಾಂತರ BPL ಕಾರ್ಡು APL ಕಾರ್ಡ್ಗೆ ವರ್ಗಾವಣೆ ಆಯ್ತಲ್ಲ, ಅವಾಗ ಕೆಲವರ ಒಂದು
ತೆರಿಗೆ ಪಾವತಿದಾರರ ಕಾರಣದಿಂದಾಗಿ BPL ಕಾರ್ಡು APL ಕಾರ್ಡ್ಗೆ ಶಿಫ್ಟ್ ಆಗಿದೆ. ಅಂತವರ ಒಂದು ಲಿಂಕ್ ಇದ್ದ ಗೃಹಲಕ್ಷ್ಮಿ ಹಣನೂ ಕೂಡ ಬರಲ್ಲ. ಯಾಕಂದ್ರೆ ತೆರಿಗೆ ಪಾವತಿ ಮಾಡ್ತಾ ಇದ್ರೆ ಅವರಿಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಅಂತ ಹೇಳಲಾಗಿದೆ. ಇನ್ನು SIR ಪ್ರಕ್ರಿಯೆ ಕೂಡ ತುಂಬಾ ಇಂಪಾರ್ಟೆಂಟ್ ವೀಕ್ಷಕರೇ. ನೋಡಿ 29ನೇ ತಾರೀಕು ಜುಲೈ 29ನೇ ತಾರೀಕು ಕೊನೆ ದಿನಾಂಕ ಇದೆ. ಈ ದಿನಾಂಕ ಮತ್ತೆ ಎಕ್ಸ್ಟೆಂಡ್ ಆಗೋದಿಲ್ಲ. ಸೊ ಪ್ರತಿಯೊಬ್ರು ಕೂಡ ಬೇಗನೆ 29ನೇ ತಾರೀಕಿನ ಒಳಗೆ ಆದಷ್ಟು ಬೇಗ ಈ ಒಂದು ಎನ್ಯುಮರೇಷನ್ ಅರ್ಜಿ ತುಂಬಿ ವಾಪಸ್ ಕೊಡಿ. ಮತ್ತೆ ಅವರ ಸಹಿ ಮಾಡ್ಕೊಳ್ಳಿ, ಒಂದು ನಿಮ್ಮ ಹತ್ರ ಇಟ್ಕೊಳ್ಳಿ, ಒಂದು ಸಹಿ ಮಾಡಿ ವಾಪಸ್ ಕೊಡಿ. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ ಆಗಸ್ಟ್ 5ನೇ ತಾರೀಕು ಏನಿದೆ ನೋಡಿ, ಅದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಕರಡು ಮತದಾರರ ಪಟ್ಟಿ ಹೆಸರುಗಳನ್ನ ರಿಲೀಸ್ ಮಾಡ್ತಾರೆ ಚುನಾವಣಾ ಆಯೋಗದಿಂದ. ಅವಾಗ ನಿಮ್ಮ ಹೆಸರು ಅಲ್ಲಿ ಬಂದಿದೆ ಇರೋ ಅಂತ ಚೆಕ್ ಮಾಡಬೇಕು. ಅಂದ್ರೆ ಈ ಒಂದು 2026ರ ಒಂದು SIR ಅಲ್ಲಿ ನಿಮ್ಮ ಹೆಸರು ಮತಪಟ್ಟಿಯಲ್ಲಿ ಬಂದಿದೆ ಇರೋ ಅಂತ ಚೆಕ್ ಮಾಡ್ಕೋಬೇಕು. ಬಂದಿಲ್ಲ ಅಂದ್ರೆ ಆದಷ್ಟು ಬೇಗ ನೀವು BL ಅವರಿಗೆ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ಏನು ಸಮಸ್ಯೆ ಆಗಿದೆ ಎಲ್ಲ ಕೇಳಬೇಕಾಗುತ್ತೆ. ಏನಾದರೂ ದಾಖಲೆಗಳು ಕೊಡದಿದ್ರೆ ದಾಖಲೆಗಳನ್ನ ಕೊಟ್ಟು ನಿಮ್ಮ ಮತಪಟ್ಟಿಯಲ್ಲಿ ಹೆಸರು ನೀವು ಉಳಿಸ್ಕೋಬೇಕು. ಒಂದು ವೇಳೆ ನಂತರ ಏನಾದರೂ ಅಂತಿಮ ಮತಪಟ್ಟಿಯಲ್ಲಿ ನಿಮ್ಮ ಹೆಸರು ಬರಲಿಲ್ಲ ಅಂದ್ರೆ ನಿಮಗೆ ಯಾವುದೇ ರೀತಿ ಗೃಹಲಕ್ಷ್ಮಿ ಹಣನೂ ಬರಲ್ಲ. ಇತ್ತ ನಿಮಗೆ BPL ಕಾರ್ಡು ರೇಷನ್ ಕಾರ್ಡ್ ಇದ್ರೂ ಕೂಡ ಅದರ ಯೋಜನೆ ಲಾಭನೂ ಸಿಗಲ್ಲ. ಸೊ ವೋಟರ್ ID ಕಾರ್ಡ್ ಇದ್ರೆ ಮಾತ್ರ ಅಲ್ಲ, ವೋಟರ್ ID ಕಾರ್ಡ್ ಜೊತೆಗೆ ಮತಪಟ್ಟಿಯಲ್ಲಿ ನಿಮ್ಮ ಹೆಸರು ಕೂಡ ಉಳಿಬೇಕು ಅಂತ ಹೇಳಲಾಗಿದೆ. ಸೊ ವೀಕ್ಷಕರೇ, ಎಲ್ಲರೂ ಕೂಡ ಮತದಾನದ ಹಕ್ಕು ಉಳಿಸಿಕೊಳ್ಳಿ. SIR ಬಗ್ಗೆ ಜಾಗರೂಕರಾಗಿರಬೇಕು ಮತ್ತು SIR ಪ್ರಕ್ರಿಯೆಯಲ್ಲಿ ನೀವು ನೀಟಾಗಿ ಕರೆಕ್ಟ್ ಆಗಿ ದಾಖಲೆಗಳನ್ನ, ನಿಮ್ಮ ಹೆಸರು ಆಗಿರ್ಬೋದು, ನಿಮ್ಮ ಡೀಟೇಲ್ಸ್ಗಳನ್ನ ಕರೆಕ್ಟ್ ಆಗಿ ತುಂಬಬೇಕು. ಯಾವುದೇ ಕಾರಣಕ್ಕೂ ತಪ್ಪುಗಳನ್ನ ಮಾಡಬೇಡಿ. ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ ವೀಕ್ಷಕರೇ. ಇನ್ನು ಯಾರೆಲ್ಲ ಮತಪಟ್ಟಿಯಿಂದ ಹೆಸರು ಹೋಗುತ್ತೆ ಅವರಿಗೆ ಯಾವುದೇ ರೀತಿ ಸರ್ಕಾರದ ಪಿಂಚಣಿ ಹಣನೂ ಬರಲ್ಲ, ಸರ್ಕಾರದ ಯೋಜನೆಗಳ ಲಾಭನೂ ಕೂಡ ಸಿಗೋದಿಲ್ಲ ಅಂತ ಇಲ್ಲಿ ಹೇಳಲಾಗಿದೆ. ಸೊ ನೀವು ಕೂಡ ಅರ್ಜಿ ತುಂಬಿಗಾಗಲೇ ವಾಪಸ್ ಕೊಟ್ಟಿದ್ರೆ, ಇನ್ನು ಅರ್ಜಿ ತುಂಬತಾ ಇದ್ರೆ ಬೇಗನೆ ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ. ಬೇಕಾದ್ರೆ SIR ಅಂತ ನೀವು ಕಮೆಂಟ್ ಮಾಡಿದ್ರೆ ಯಾವ ತರ ನೀವು ಅರ್ಜಿ ತುಂಬಬೇಕು, 2002ರ ಮತಪಟ್ಟಿಯಲ್ಲಿ ಹೆಸರು ಇದ್ರೆ ಯಾವ ತರ ತುಂಬಬೇಕು, ಹೆಸರು ಇಲ್ಲ ಅಂದ್ರೆ ಯಾವ ತರ ತುಂಬಬೇಕು, ಎಲ್ಲ ನಿಮಗೆ ಡೀಟೇಲ್ ಆಗಿ ಒಂದು ವಿಡಿಯೋ ನಾವು ನಿಮಗೆ ಮಾಡ್ತಾ ಇದ್ದೇವೆ. ಸೊ ಪ್ರತಿಯೊಬ್ರು ಕೂಡ ಕಮೆಂಟ್ ಅಲ್ಲಿ ನೀವು ತಿಳಿಸಿದ್ರೆ ಅದರ ಬಗ್ಗೆ ನಾವು ಸಪರೇಟ್ ವಿಡಿಯೋ ಕೂಡ ಮಾಡಿ ನಿಮಗೆ ಹೇಳ್ಕೊಡ್ತೇವೆ ವೀಕ್ಷಕರೇ. ಇನ್ನು ಮೂರನೇದಾಗಿ BPL ಕಾರ್ಡ್ ಇದ್ದವರಿಗೆ, ರೇಷನ್ ಕಾರ್ಡ್ ಇದ್ದವರಿಗೆ ಎಲ್ಲರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಅದೇನಪ್ಪಾ ಅಂದ್ರೆ ರೇಷನ್ ಕಾರ್ಡ್ ತಿದ್ದುಪಡಿ ಪ್ರಕ್ರಿಯೆಗೆ ಮತ್ತೆ ಒಂದು ಗ್ರೀನ್ ಸಿಗ್ನಲ್ ಅನ್ನ ಕೊಡಲಾಗಿದೆ. ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಹೆಸರು ಸೇರ್ಪಡೆ ಆಗಿರಬಹುದು, ಹೆಸರುಗಳನ್ನ ತಿದ್ದುಪಡಿ ಮಾಡೋದಿರಬಹುದು, ಅಥವಾ ಬೇರೆ ಯಾವುದೇ ಬದಲಾವಣೆಗಳು ಬೇಕಂದ್ರೆ ನಿಗದಿತ ಅವಧಿಯೊಳಗೆ ಆನ್ಲೈನ್ ಅಥವಾ ಆಫ್ಲೈನ್ ಮೂಲಕ ಅರ್ಜಿ ಹಾಕಬಹುದಾಗಿದೆ ಅಂತ ಹೇಳಲಾಗಿದೆ ವೀಕ್ಷಕರೇ. ಅಷ್ಟು ಮಾತ್ರವಲ್ಲದೆ ಗ್ರಾಮ್ 1, ಕರ್ನಾಟಕ 1, ಬೆಂಗಳೂರು 1 ಕೇಂದ್ರಗಳಿಗೂ ಕೂಡ ಅಗತ್ಯ ದಾಖಲೆಗಳೊಂದಿಗೆ ತಿದ್ದುಪಡಿ ಅರ್ಜಿ ಹಾಕಬಹುದು. ಅಂದ್ರೆ ಹೊಸ ಸದಸ್ಯರ ಸೇರ್ಪಡೆ ಆಗಿರ್ಬೋದು, ನ್ಯಾಯಬೆಲೆ ಅಂಗಡಿ ವಿಳಾಸ ಬದಲಾವಣೆ ಆಗಿರ್ಬೋದು, ಮೊಬೈಲ್ ಸಂಖ್ಯೆ ಜೋಡಣೆ ಮಾಡೋದಾಗಿರ್ಬೋದು, ಹೆಸರು ತೆಗೆದು ಹಾಕೋದು, ಕುಟುಂಬದ ಮುಖ್ಯಸ್ಥರ ಬದಲಾವಣೆ ಮಾಡೋದು, ಫೋಟೋ ಬದಲಾವಣೆ ಮಾಡೋದು, ಪತ್ನಿ ಹೆಸರು ಸೇರ್ಪಡೆಗೆ ಬೇಕಾಗೋ ದಾಖಲೆಗಳು ಆಧಾರ್ ಕಾರ್ಡು, ಮದುವೆ ಪ್ರಮಾಣ ಪತ್ರ, ಪೋಷಕರ ಪಡಿತರ ಚೀಟಿ. ಇನ್ನು ಮಗುವಿನ ಹೆಸರು ಸೇರ್ಪಡೆ ಮಾಡಬೇಕಂದ್ರೆ ಮಗುವಿನ ಜನನ ಪ್ರಮಾಣ ಪತ್ರ, ಪೋಷಕರ ಆಧಾರ್ ಕಾರ್ಡು ನೀವು ಆನ್ಲೈನ್ ಆಫ್ಲೈನ್ ಎರಡರಲ್ಲೂ ಕೂಡ ಅರ್ಜಿ ಹಾಕಬಹುದಾಗುತ್ತೆ ವೀಕ್ಷಕರೇ. ತುಂಬಾ ಜನ ಕಾಯ್ತಾ ಇದ್ರೆ ಅವರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಇನ್ನು ರದ್ದಾದ BPL ಕಾರ್ಡ್ಗೆ ಮರುಜೀವ ಕೊಡೋದಕ್ಕೂ ಕೂಡ ಸರ್ಕಾರ ತೀರ್ಮಾನ ಮಾಡಿದೆ. ನೋಡಿ, ಅನರ್ಹರ ಕಾರ್ಡುಗಳನ್ನು ರದ್ದು ಮಾಡುವಾಗ ಬೈ ಮಿಸ್ಟೇಕ್ ಆಗಿ ಅರ್ಹ ಫಲಾನುಭವಿಗಳ ಏನಾದ್ರೂ BPL ಕಾರ್ಡು ರದ್ದಾಗಿದ್ರೆ, ಅಂದ್ರೆ ತುಂಬಾ ಜನರದ್ದು ಬಡ ಕುಟುಂಬಗಳಿಗೆ ಸಹಾಯ ಮಾಡಬೇಕು ಅಂತ ರಾಜ್ಯ ಸರ್ಕಾರ ಈಗ ಯಾರಾದ್ರೂ ಅರ್ಹ ಫಲಾನುಭವಿಗಳ BPL ಕಾರ್ಡು ರದ್ದಾಗಿದ್ರೆ ಅಂತವರು ಅಗತ್ಯ ಒಂದು ದಾಖಲೆಗಳನ್ನ ಕೊಡೋದ್ರ ಮೂಲಕ, ಅಂದ್ರೆ ನಿಮ್ಮ ಒಂದು ಕಾರ್ಡು ನಿಜವಾಗಿಯೂ ಅರ್ಹವಾಗಿದ್ರೆ, ಅನರ್ಹರು ಕಾರ್ಡು ರದ್ದು ಆಗುವಾಗ ನಿಮ್ಮ ಕಾರ್ಡು ಬೈ ಮಿಸ್ಟೇಕ್ ಆಗಿ ರದ್ದಾಗಿದ್ರೆ ನೀವು ನಿಮ್ಮ ಹತ್ತಿರದ ಅಥವಾ ನಿಮ್ಮ ತಾಲೂಕಿನ ತಹಶೀಲ್ದಾರ್ ಆಫೀಸ್ಗೆ ಹೋಗಿ ಅರ್ಜಿ ಹಾಕಲು ಅವಕಾಶ ಮಾಡಿಕೊಡಲಾಗಿದೆ. ಅರ್ಹತೆ ಸಾಬೀತಾದ್ರೆ ಆ ಕಾರ್ಡುಗಳು ತಾನಾಗಿ ಮತ್ತೆ APL ಇಂದ BPL ಕಾರ್ಡ್ಗೆ ಬದಲಾಗುತ್ತೆ ಅಂತ ಹೇಳಬಹುದು. ಇನ್ನು ಕಡ್ಡಾಯವಾಗಿ BPL ಕಾರ್ಡ್ಗೆ ಇದ್ದ ಮಾನದಂಡಗಳು ಅಂದ್ರೆ ಷರತ್ತುಗಳು ಅನ್ವಯವಾಗುತ್ತೆ. 1,20,000 ರೂಪಾಯಿ ಆದಾಯ ಒಳಗಿರಬೇಕು, ಕೃಷಿ ಭೂಮಿ ಮಿತಿ 7 ಎಕರೆಗಿಂತ ಒಳಗಿರಬೇಕು, 1,20,000 ರೂಪಾಯಿ ಆದಾಯ ಮೀರಿರಬಾರದು, ಮತ್ತೆ ಕುಟುಂಬದ ಯಾವುದೇ ಸದಸ್ಯರು ಆದಾಯ ತೆರಿಗೆ ಪಾವತಿದಾರರಾಗಿರಬಾರದು ಅಂತಾನು ಕೂಡ ನಿಯಮಗಳಿದೆ. ಆ ಎಲ್ಲ ನಿಯಮಗಳು ಕೂಡ ಪಾಲನೆ ಆಗಿದ್ರೆ ಮಾತ್ರ BPL ಕಾರ್ಡು ವಾಪಸ್ ಬರುತ್ತೆ, APL ಕಾರ್ಡ್ ಆಗಿದ್ರೆ. ಇನ್ನು ಇಂದಿರಾ ಕಿಟ್ ಕೂಡ ವಿತರಣೆ ಮಾಡಲಾಗುತ್ತೆ. ಯಾವುದೇ ಕಾರಣಕ್ಕೂ ಯೋಜನೆಗಳನ್ನ ಬಂದ್ ಮಾಡಲ್ಲ. ಮುಂದಿನ ಬರೋ ದಿನಗಳಲ್ಲಿ, ಮುಂದಿನ ಶೀಘ್ರದಲ್ಲೇ ಈ ಒಂದು ಅಕ್ಕಿ ಜೊತೆಗೆ ಇಂದಿರಾ ಫುಡ್ ಕಿಟ್ ಕೂಡ ವಿತರಣೆ ಮಾಡ್ತೀವಿ ಅಂತ ಆಹಾರ ಸಚಿವರು KH ಮುನಿಯಪ್ಪ ಅವರು ಮತ್ತೊಂದು ಗುಡ್ ನ್ಯೂಸ್ ಕೂಡ ಕೊಟ್ಟಿದ್ದಾರೆ. ಇದು ಎಲ್ಲ ಅನ್ನಭಾಗ್ಯ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಈ 4 ಆಹಾರ ಸಾಮಗ್ರಿಗಳು ಅಕ್ಕಿ ಜೊತೆಗೆ ಕೊಡಲಾಗುತ್ತೆ ಮುಂದಿನ ಬರೋ ದಿನಗಳಲ್ಲಿ. ಇನ್ನು ಬಸ್ನಲ್ಲಿ ಪ್ರಯಾಣಿಸುವ ಪ್ರಯಾಣಿಕರಿಗೂ ಕೂಡ ಒಂದು ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ, ಇನ್ ಮುಂದೆ ಬಸ್ನಲ್ಲಿ ಸಿಬ್ಬಂದಿಗಳು ಪ್ರಯಾಣಿಕರಿಗೆ ಚಿಲ್ಲರೆ ಇಲ್ಲ ಅಂತ ಕೆಳಗಿಳಿಸುವಂತಿಲ್ಲ ಅಂತ ಹೇಳಲಾಗ್ತಾ ಇದೆ. ನೋಡಿ, ಈಗ ಮೊನ್ನೆ ಏನಾಗಿತ್ತು ಅಂದ್ರೆ, ಸಾರಿಗೆ ಸಚಿವರು ಭೈರತಿ ಸುರೇಶ್ ಅವರು ರಿಯಾಲಿಟಿ ಚೆಕ್ ಮಾಡಬೇಕು ಅಂತ BMTC ಬಸ್ಗಳಲ್ಲಿ ಮಾಸ್ಕ್ ಧರಿಸಿ ಸಾರ್ವಜನಿಕರಂತೆ ಬಸ್ನಲ್ಲಿ ಪ್ರಯಾಣಿಸಿದ್ರು. ಆ ಸಮಯದಲ್ಲಿ ಟಿಕೆಟ್ ಕೊಡುವಾಗ
ಚಿಲ್ಲರೆ ಇಲ್ಲ ಎಂಬುವ ಒಂದು ಕಾರಣಕ್ಕೆ ಸಚಿವರನ್ನೇ ಕೆಳಗಿಳಿಸಿದ್ದಾರೆ ಕಂಡಕ್ಟರ್ ಅವರು. ಅವರನ್ನ ಅಮಾನತು ಕೂಡ ಮಾಡಲಾಗಿದೆ. ಇನ್ನು ಕೈ ಮಾಡಿದ್ರು ಕೂಡ ಬಸ್ಗಳಲ್ಲೂ ಸ್ಟಾಪ್ಗಳಲ್ಲಿ ನಿಂತಿಲ್ಲ, ಅಂತವರನ್ನು ಕೂಡ ಅಮಾನತು ಮಾಡಬೇಕು ಅಂತ ಹೇಳಲಾಗಿದೆ. ಬೆಂಗಳೂರು ಮಹಾನಗರ ಸಾರಿಗೆ ಬಿಎಂಟಿಸಿ ಬಸ್ಗಳಲ್ಲಿ ಪ್ರಯಾಣಿಕರಿಗೆ ಮತ್ತಷ್ಟು ಸುರಕ್ಷಿತ, ಗುಣಮಟ್ಟದ ಹಾಗೂ ಸ್ನೇಹಪರ ಸೇವೆ ಒದಗಿಸುವ ಉದ್ದೇಶದಿಂದ ಸಂಸ್ಥೆ ಮಹತ್ವದ ಕ್ರಮಗಳಿಗೆ ಮುಂದಾಗಿದೆ. ಅಂದ್ರೆ ಇನ್ಮುಂದೆ ಬಸ್ಗಳು ಕಡ್ಡಾಯವಾಗಿ ನಿಗದಿತ ಬಸ್ ನಿಲ್ದಾಣಗಳಲ್ಲಿ ನಿಲ್ಲಬೇಕು. ಚಾಲಕರು ಹಾಗೂ ನಿರ್ವಾಹಕರು ಎಲ್ಲಾ ಪ್ರಯಾಣಿಕರೊಂದಿಗೆ ಸೌಜನ್ಯಯುತ ವರ್ತನೆ ಕಡ್ಡಾಯ ಮಾಡಲಾಗಿದ್ದು, ಯಾವುದೇ ರೀತಿ ಅಸಭ್ಯ ವರ್ತನೆಗೆ ಅವಕಾಶ ಇಲ್ಲ ಅಂತ ಸೂಚನೆ ಕೊಡಲಾಗಿದೆ. ಚಿಲ್ಲರೆ ಹಣದ ಸಮಸ್ಯೆಯಿಂದ ಪ್ರಯಾಣಿಕರು ತೊಂದರೆ ಅನುಭವಿಸಬಾರದು. ಎಲ್ಲಾ ಬಸ್ಗಳಲ್ಲಿ ಅಳವಡಿಸಿರುವ ಎಟಿಎಂ ಯಂತ್ರಗಳ ಡೈನಾಮಿಕ್ QR ಕೋಡ್ ಮೂಲಕ UPI ಪಾವತಿ ಸೌಲಭ್ಯ ಬಳಸುವಂತೆ ಸಿಬ್ಬಂದಿಗಳಿಗೆ ಮಾರ್ಗದರ್ಶನ ನೀಡಬೇಕು. ಚಿಲ್ಲರೆ ಹಣದ ನೆಪದಲ್ಲಿ ಪ್ರಯಾಣಿಕರನ್ನ ಬಸ್ನಿಂದ ಕೆಳಗಿಳಿಸುವುದು ಅಥವಾ ಪ್ರಯಾಣ ನಿರಾಕರಿಸುವುದು ಸಹಿಸೋದಿಲ್ಲ ಅಂತ ಎಚ್ಚರಿಕೆ ಕೂಡ ನೀಡಲಾಗಿದೆ ವೀಕ್ಷಕರೇ. ಸೊ ಈಗ ಇನ್ಮುಂದೆ ಎಲ್ಲರಿಗೂ ಕೂಡ ಪ್ರಯಾಣಿಕರಿಗೆ ಇದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಇದು BMTCಯಲ್ಲಿ ಮಾತ್ರ ಅಲ್ಲ, ಎಲ್ಲ ಒಂದು ಸಾರಿಗೆ ನಿಗಮಗಳಲ್ಲಿ 4 ಸಾರಿಗೆ ನಿಗಮಗಳಲ್ಲೂ ಕೂಡ ಜಾರಿ ಮಾಡಬೇಕು ಅಂತ ಜನರ ಮತ್ತು ನಮ್ಮ ಒಂದು ಆಸೆ ಕೂಡ ಇದೆ. ಮತ್ತೆ ಇನ್ನೊಂದು ಕಡೆಗೆ ಸ್ಮಾರ್ಟ್ ಕಾರ್ಡ್ ವಿತರಣೆಗೆ ಅರ್ಜಿ ಪ್ರಕ್ರಿಯೆ ಕೂಡ ಈಗ ಪ್ರಾರಂಭವಾಗುವ ಸಾಧ್ಯತೆ ಇದೆ ವೀಕ್ಷಕರೇ. ಹೌದು, ಇದಕ್ಕೂ ಕೂಡ ಟೆಂಡರ್ ಪ್ರಕ್ರಿಯೆಯನ್ನು ಕರೆಯಲಾಗ್ತಾ ಇದ್ದು, ಮೊದಲ ಹಂತದಲ್ಲಿ 3 ಕೋಟಿ ಶಕ್ತಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡೋ ಗುರಿ ಇದೆ. ಅಂದ್ರೆ ಮಹಿಳೆಯರಿಗೆ ಆಧಾರ್ ಕಾರ್ಡ್ ಬದಲಾಗಿ ಸ್ಮಾರ್ಟ್ ಕಾರ್ಡ್ ತೋರಿಸಿ ಉಚಿತವಾಗಿ ಪ್ರಯಾಣಿಸಲು ಅವಕಾಶ ಮಾಡಿಕೊಡಲಾಗುತ್ತೆ. ಆದ್ರೆ ಮಹಿಳೆಯರಿಗೆ ಈ ಸ್ಮಾರ್ಟ್ ಕಾರ್ಡ್ ಕೊಡಬೇಕು ಅಂದ್ರೆ ಅದಕ್ಕೂ ಕೂಡ ಅವರು ಪ್ರತ್ಯೇಕವಾಗಿ ಅರ್ಜಿಯನ್ನ ಹಾಕಬೇಕಾಗುತ್ತೆ. ಅರ್ಜಿಯಲ್ಲಿ ಬೇಕಂದ್ರೆ ನಿಮಗೆ ಆಧಾರ್ ಕಾರ್ಡು, ವೋಟರ್ ಕಾರ್ಡು, ನಿಮ್ಮ ಭಾವಚಿತ್ರದ ಫೋಟೋ ಮತ್ತು ನಿಮ್ಮ ಮೊಬೈಲ್ ಸಂಖ್ಯೆ, ಈ 4 ದಾಖಲೆಗಳು ಕಡ್ಡಾಯ ಮಾಡಬಹುದು ಅಂತ ಹೇಳಲಾಗ್ತಾ ಇದ್ದು, ಮತಪಟ್ಟಿಯಲ್ಲಿ ಹೆಸರು ಉಳಿಬೇಕು, ಅದು ಕೂಡ ಕಡ್ಡಾಯ ಮಾಡ್ತಾ ಇದ್ದಾರೆ. ಸೊ ಇನ್ನೂ ಕೂಡ ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗಿಲ್ಲ. ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾದ ಬಳಿಕ ನಾವು ನಿಮಗೆ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೇವೆ. ಅಲ್ಲಿವರೆಗೂ ಬಾಯ್ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ.